ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗುವಂತಹ ಈ ಸುಸಂದರ್ಭದಲ್ಲಿ ಹಲವು ಸಂಭಾವ್ಯ ಸಚಿವರಿಗೆ ಕರೆ ಹೋಗಿದೆಯಂತೆ. ಬನ್ನಿ ಒಂದು ಟೀ ಪಾರ್ಟಿ ಇದೆ ಅಂತ. ಇದರ ಬೆನ್ನಲ್ಲೇ ಮತ್ತೊಂದು ವಿಶೇಷ ಸುದ್ದಿ ಏನಪ್ಪಾ ಅಂದ್ರೆ, ತಮಿಳುನಾಡಿನ ಅಣ್ಣಾಮಲೈ ಅವ್ರಿಗೂ ಕೂಡ ಬುಲಾವ್ ಅಥವಾ ಕರೆ ಹೋಗಿದೆ, ಇವತ್ತಿನ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿ ಅಂತ. ಪ್ರಮಾಣ ವಚನ ಸಮಾರಂಭಕ್ಕೂ ಮುನ್ನ ಹೈಕಮಾಂಡ್ ದಿಢೀರ್ ಅಂತ ಕರೆದಿದೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಣ್ಣಾಮಲೈ ಅವರಿಗೆ ಕರೆ ಹೋಗಿರುವಂತದ್ದು. ತಮಿಳುನಾಡಿನ ಸಿಂಗಂ ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈ ಅವರು ಕೆಲವು ಅಂತರದಿಂದ ಸೋತಿದ್ರು. ಇದೀಗ ಅವರಿಗೆ ಕರೆ ಹೋಗಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತದೆ. ಹಾಗೆ ನೋಡೋದಾದ್ರೆ, ನೆಲೆನೇ ಇಲ್ಲದಂತಹ ಭಾಗದಲ್ಲಿ ಅಥವಾ ಜಾಗದಲ್ಲಿ ಗೆಲುವಿನ ಹತ್ತತ್ರವನ್ನ ಅಥವಾ ಗೆಲುವಿನ ದಡವನ್ನ ಮುಟ್ಟಿಸಿದವರು, ಗೆಲುವಿನ ಹತ್ತತ್ರ ಹೋದಂತವರು. ಹಾಗಾಗಿ ಒಂದು ವಿಶೇಷವಾಗಿ ಇವ್ರನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈ ಕಂಟೆಸ್ಟ್ ಮಾಡಿದ್ರು, ಬಟ್ ಸೋತಿದ್ರು. ಈಗ ದಿಢೀರ್ ಅಂತ ಅವರಿಗೆ ಕರೆ ಹೋಗಿರುವಂತದ್ದು ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಂದ್ರೆ ಸೋತ ತಕ್ಷಣ ಕೈ ಬಿಟ್ಬಿಡ್ತಾರೆ ಅಂತಲ್ಲ, ಎಲ್ಲವನ್ನೂ ಪರಿಗಣನೆಗೆ ತಗೊಳ್ತಾ ಇದ್ದಾರೆ. ಗೆಲುವಿನ ಅಲ್ಲಿ ನೆಲೆನೇ ಇರಲಿಲ್ಲ ಅಂತಹ ಕಡೆ ಎಲ್ಲಿ ತನಕ ಅವರ ಒಂದು ಎಫರ್ಟ್ ಹಾಕಿದ್ದಾರೆ ಬಿಜೆಪಿಯನ್ನ ಗೆಲ್ಲಿಸುವಲ್ಲಿ ಅಥವಾ ಬಿಜೆಪಿನ ತರುವುದರಲ್ಲಿ, ಇವೆಲ್ಲವನ್ನ ಕೂಡ ಕನ್ಸಿಡರ್ ಮಾಡ್ತಾ ಇರುವಂತದ್ದು ಅಣ್ಣಾಮಲೈ ಅವರಿಗೆ ಹೋಗಿರೋ ಕರೆಯಿಂದ ಗೊತ್ತಾಗ್ತಾ ಇದೆ. ಒಂದು ಕಡೆ ಸಂಭಾವ್ಯ ಸಚಿವರ ಕುತೂಹಲ, ಮಗದೊಂದು ಕಡೆ ಅಣ್ಣಾಮಲೈ ಅವ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ಇದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮುಂದಿನ ಕ್ಷಣಗಳಲ್ಲಿ ಏನು ಎತ್ತ ವಿಶೇಷ ಸ್ಥಾನಮಾನವನ್ನೇನಾದ್ರೂ ಕಾಯ್ದಿರಿಸಿದಾರ ಅಣ್ಣಾಮಲೈ ಅವ್ರಿಗೋಸ್ಕರ, ಇವೆಲ್ಲವೂ ಕೂಡ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಕೊಯಮತ್ತೂರು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ರು ಅಣ್ಣಾಮಲೈ. ಸುದೀರ್ಘವಾದಂತಹ ಕ್ಯಾನ್ವಸ್ ಮಾಡಿ ಪ್ರಚಾರ ಮಾಡಿ ಗೆಲುವಿನ ಹತ್ತತ್ರ ಹೋಗಿದ್ರು.